ನಮಸ್ಕಾರ, ಗುಡ್ ಈವ್ನಿಂಗ್. ನೋಡ್ರಿ ಎಷ್ಟೊಂದು ಫ್ರೂಟ್ಸ್ಗಳನ್ನು ಹಿಡ್ಕೊಂಡು ಬಂದಿದ್ದೀನಿ. ಯಾಕೆ ಗೊತ್ತಾ? ಇದ್ರದ್ದು ಇಂಪಾರ್ಟೆನ್ಸ್ ಏನಪ್ಪ ಅಂತಂದರೆ, ದಿವಸ ನಾವು ಹಣ್ಣುಗಳನ್ನು ತಿನ್ನೋದ್ರಿಂದ ಮಲ್ಟಿ ವಿಟಾಮಿನ್ ಸಿರಪ್ಗಳನ್ನು ತಗೊಳ್ಳೋದು ತಪ್ಪಿಸ್ಬಹುದು. ಯಾಕಂದರೆ ಹಣ್ಣುಗಳಲ್ಲಿ ತುಂಬಾ ವಿಟಾಮಿನ್ಸ್ಗಳು ತುಂಬಾ ಹೇರಳವಾಗಿರ್ತಾವೆ. ಸೊ ಅದರಿಂದ ಡೈಲಿ ಒಂದೊಂದು ಫ್ರೂಟ್ ತಿನ್ನೋದ್ರಿಂದ ನಮಗೆ ನಮ್ಮ ಬಾಡಿಗೆ ಏನು ಬೇಕೋ ಆ ವಿಟಾಮಿನ್ಸ್ಗಳೆಲ್ಲನೂ ಸಿಕ್ಕಂಗೆ ಆಗ್ತಾವೆ. ಸೊ ಸೀಸ್ನೇಬಲಿ ಫ್ರೂಟ್ಸ್ಗಳನ್ನು ತಿಂದರೆ ತುಂಬಾ ಒಳ್ಳೆಯದು. ಯೂಶ್ವಲಿ ಫ್ರೂಟ್ಸ್ಗಳನ್ನು ಯಾವಾಗಲೂ ಮಾರ್ನಿಂಗ್ ತಿನ್ನಬೇಕು. ನೋಡಿರಿ, ಇವು ನೇಚರ್ದಿಂದ ಬಂದಿರ್ತಾವೆ. ನಾವೇನು ಇದನ್ನು ಕೈಲಿಂದ ಏನೂ ಮಾಡಿರಂಗಿಲ್ಲ. ಸೊ ನೇಚರ್ದಿಂದ ಏನು ಬಂದಿರ್ತೈತೋ ಅದನ್ನು ತಿನ್ನೋದು ಬಾಡಿಗೆ ತುಂಬಾ ಹೆಲ್ತಿಗೆ ತುಂಬಾ ಒಳ್ಳೆಯದು. ಸೊ ಅದಕ್ಕೆ ನಾವು ದಿನ ಒಂದೊಂದು ಥರದ ಫ್ರೂಟ್ಗಳನ್ನು ತಿನ್ಬೇಕು. ನೋಡ್ರಿ, ಆ್ಯಪಲ್ಗೆ ಏನು ಹೇಳ್ತಾರೆ? ಈಟ್ ಎ ಆ್ಯಪಲ್ ಎ ಡೇ ಕೀಪ್ ಡಾಕ್ಟರ್ಸ್ ಅವೇ ಅಂತ ಹೇಳ್ತಾರೆ. ಅದೇ ರೀತಿ ನಾವೆಲ್ಲ ಹಣ್ಣುಗಳನ್ನು ತಿನ್ನೋದ್ರಿಂದ ಆದಷ್ಟು ಡಾಕ್ಟರ್ಸ್ಗಳ ಕಡೆ ಹೋಗೋದು ತಪ್ತೈತಿ. ಈ ಹಣ್ಣುಗಳನ್ನು ತಿನ್ನೋದ್ರಿಂದ ನಾವು ಫಿಸಿಕಲಿ ಫಿಟ್ ಆಗಿರ್ತೀವಿ. ಸೊ ಆ್ಯಕ್ಟಿವ್ ಆಗಿರೋದಕ್ಕೆ ತುಂಬಾ ಸಹಾಯ ಆಗ್ತೈತಿ. ಮತ್ತು ಇವು ತುಂಬಾ ಈಸಿಲಿ ಡೈಜೆಸ್ಟಬಲ್ ಆಗ್ತವೆ ಈ ಫ್ರೂಟ್ಸ್ಗಳು. ಮಾರ್ನಿಂಗ್ ಯಾಕೆ ತಿನ್ನಬೇಕಪ್ಪ ಅಂತಂದರೆ, ಡೈಜೆಷನ್ ಫೈರು ಕಡಿಮೆ ಇರೋದ್ರಿಂದ ನಾವು ಫ್ರೂಟ್ಸ್ಗಳನ್ನು ತಿನ್ನೋದ್ರಿಂದ ಈಸಿಲಿ ಡೈಜೆಸ್ಟೇಬಲ್ ಇವೆಲ್ಲ ಫ್ರೂಟ್ಸ್ಗಳು. ನೋಡಿರಿ, ನಾವು ಆರಾಮಿಲ್ಲ ಅಂತಂದರೆ ಹಾಸ್ಪಿಟಲ್ಗೆ ಎಲ್ಲರೂ ನಮಗೆ ಫ್ರೂಟ್ಸ್ ತಂದು ಕೊಡ್ತಾರೆ. ಯಾಕಪ್ಪ ಅಂತಂದರೆ ನಮಗೇನೋ ಅವಾಗೆಲ್ಲ ತಿನ್ನೋಕ್ಕೆಲ್ಲ ಆಗ್ತಿರಂಗಿಲ್ಲ. ಸೊ ಇದ್ರ ಜ್ಯೂಸ್ ಕುಡಿಯೋದ್ರಿಂದ, ಇದ್ರ ತಿನ್ನೋದ್ರಿಂದ ಶಕ್ತಿ ಸಿಗ್ತೈತಿ, ಎನರ್ಜಿ ಬರ್ತೈತಿ ಮತ್ತು ಅಂಥೇಳಿ ತಂದು ಕೊಡ್ತಾರೆ. ಸೊ ಮತ್ತು ಈಸಿಲಿ ಡೈಜೆಸ್ಟೇಬಲ್ ಆಗುವಂಥವು ಇವುಗಳನ್ನು ತಿನ್ನೋದ್ರಿಂದ ನಮಗೇನಾಗ್ತೈತಿ, ನಾವು ಯಂಗಾಗಿ ಕಾಣೋದಕ್ಕೂ ಕೂಡ ತುಂಬಾ ಹೆಲ್ಪ್ಫುಲ್ ಐತಿ. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.